ಭಾರತೀಯ ತತ್ವ ಎಲ್ಲ ಸ್ಥಳಗಳಲ್ಲಿ ಗೊತ್ತಬೇಕು. ಅದು ನಾವು ಮಾಡಲೇಬೇಕು. ಮಾಡಿದ್ರೆ ನಾವು ले चले चले अपनी खुशी से आए ना अपनी खुशी चले कुछ भी नहीं. ದೇವರು ತಂದಾಗ ಬಂದೆವು, ವಿಧಿ ಒಯ್ದಾಗ ಹೊರಟು ಹೋದೆವು. ನಮ್ಮ ಇಷ್ಟದಂತೆ ಬಂದಿದ್ದಿಲ್ಲ, ನಮ್ಮ ಇಷ್ಟದಂತೆ ಹೋಗಿದ್ದಿಲ್ಲ. ಇದರಲ್ಲಿವರೆಗೂ ನಾವು ಏನು ಮಾಡಿದ್ದೀವಿ, ಯಾವ ಥರ ನಮ್ಮ ನಡೆ ನುಡಿಗಳನ್ನು ಬಿಟ್ಟು ಹೋಗ್ತಿದ್ದೀವಿ ಅನ್ನೋದೇ ಇಲ್ಲಿ ಮುಖ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ಸಮಯ ಆಗಿದೆ, ಈ ಒಪ್ಪತ್ತು ಬಿಡುವ ಸಂಧಿ ಬಂದು ನಿಂತಿದೆ. ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಯುವಕರು ಏನು ಮಾಡಿದ ಪಾವನವಾದಂತಹ ಗಳಿಗೆ, ಪವಿತ್ರವಾದಂತಹ ಗಳಿಗೆ, ಉಪವಾಸ ಬಿಡುವ ಸಮಯ ಇನ್ನೂ 2 ನಿಮಿಷ ಇದೆ ಅಂತ ಹೇಳುವಾಗ ಆಗ ಉಪವಾಸಿಗಳು ಕೇಳುವಂತಹ ಪ್ರಾರ್ಥನೆ ಅದು ರದ್ದಾಗುವುದಿಲ್ಲ, ಖಂಡಿತ ಸ್ವೀಕರಿಸಲ್ಪಡುತ್ತದೆ. ಇದು 1 ತಿಂಗಳ ನಿತ್ಯ ನಡೆಯುವಂತಹದ್ದು. ಇಂತಹ ಪುಣ್ಯ ಮತ್ತು ಪಾವನವಾದಂತಹ ಸಮಯದಲ್ಲಿ 1 ದಿನದ ಮಟ್ಟಿಗಾದರೂ ಕನಿಷ್ಠ ನಾವು ಬರುವಾಗ ನಮ್ಮ ಎಮೈ ಸ್ವಾಮಿಗಳು ಒಂದು ಮಾತು ಹೇಳಿದರು. ಅದಕ್ಕೆ ನಾವೊಂದು ಮಾತು ಏನು ಹೇಳೋದಂತಂದ್ರೆ, ನಿಮ್ಮ ಪದವಿ ನಿಮ್ಮ ಪಾದರಕ್ಷ, ನಿಮ್ಮ ಪದವಿ ನಿಮ್ಮ ಪಾದರಕ್ಷೆ. ನಿಮ್ಮ ಮನೆಯ ಹೊರಗೆ, ನೀವು ಕಟ್ಟಿಸಿರುವ ಮಂದಿರ ಹೊರಗೆ ಮಾತ್ರ ಮೀಸಲಯ್ಯ. ನಿಮಗೆ ಬಂದ ಪದವಿ, ನಿಮಗೆ ಬಂದಿರತಕ್ಕಂಥ ಪಾದರಕ್ಷ, ನಿಮಗೊಳಗಿರ್ತಕ್ಕಂಥ ಪ್ರೇರಣೆಯದ್ದು ನಿಮ್ಮ ಬಾಗಿಲ ಹೊರಗಡೆ, ನೀವು ಕಟ್ಟಿರೋ ಮಂದಿರದ ಒಳಗಡೆ. ಇದನ್ನು ತಿಳಿದವನಿಗೆ ಅಲತ್ವ ಎನ್ನುವ ಪ್ರೇರಣೆ ಇರಲಯ್ಯ ಅಂತ ಹೇಳ್ತಾರೆ. तुम पकड़ो, ये खांसी पकड़ो, छोड़ो छोड़ो छोड़ो, हमारे प्रबंध चलो सामने सामने